ನಮಸ್ಕಾರ ಸ್ನೇಹಿತರೆ. ಪ್ರಕೃತಿಯಲ್ಲಿ ಎಷ್ಟೋ ವಿಸ್ಮಯಗಳಿದೆ. ಆ ಪೈಕಿ ಅತ್ಯಂತ ಕುತೂಹಲಕಾರಿ ವಿಷಯ ಅಂದರೆ ಬಿಸಿ ನೀರಿನ ಬುಗ್ಗೆಗಳು ಅಥವಾ ಹಾಟ್ ಸ್ಪ್ರಿಂಗ್ಸ್ ಎಂದು ಕರೆಯಲಾಗುತ್ತದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ಇಂದು ನಾವು ಬಿಸಿ ನೀರಿನ ಬುಗ್ಗೆಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ನಾವು ಸ್ನಾನ ಮಾಡಬಹುದೇ, ನಮ್ಮ ಕರ್ನಾಟಕದಲ್ಲೂ ಬಿಸಿ ನೀರಿನ ಬುಗ್ಗೆ ಇದೆಯೇ ಎಂದು ತಿಳಿಯೋಣ. ಸಾಮಾನ್ಯವಾಗಿ ನೆಲದೊಳಗಿಂದ ಬರುವ ನೀರು ತಣ್ಣಗಿರುತ್ತದೆ ಅಲ್ಲವೇ? ಆದರೆ ಯಾವುದೇ ಗ್ಯಾಸ್, ಸೋಲಾರ್ ಅಥವಾ ಗೀಸರ್ ಇಲ್ಲದೆ ಭೂಮಿಯ ಒಳಗಿಂದ ತಾನಾಗಿಯೇ ಕುತ ಕುದಿಯುತ್ತಾ ಬಿಸಿ ನೀರು ಬಂದರೆ ಹೇಗಿರುತ್ತದೆ? ಈ ನೀರು ಹೇಗೆ ಬಿಸಿಯಾಗುತ್ತದೆ? ಇದರಲ್ಲಿ ಸ್ನಾನ ಮಾಡಿದರೆ ರೋಗಗಳು ಗುಣವಾಗುತ್ತದಾ? ಮತ್ತು ನಮ್ಮ ಕರ್ನಾಟಕದಲ್ಲೂ ಇಂತಹ ಜಾಗ ಇದೆಯಾ? ಈ ವಿಡಿಯೋದಲ್ಲಿ ಬಿಸಿ ನೀರಿನ ಬುಗ್ಗೆಗಳ ಹಿಂದಿರುವ ರಹಸ್ಯ, ವಿಜ್ಞಾನ ಮತ್ತು ಅವುಗಳ ಮಹತ್ವವನ್ನು ಪೂರ್ತಿಯಾಗಿ ತಿಳಿಯೋಣ. ಮೊದಲನೆಯದಾಗಿ ಬಿಸಿ ನೀರಿನ ಬುಗ್ಗೆ ಅಂದರೆ ಏನು ಎಂದು ತಿಳಿಯೋಣ. ಸರಳವಾಗಿ ಹೇಳಬೇಕೆಂದರೆ ಭೂಮಿಯ ಆಳದಲ್ಲಿ ಬಿಸಿ ನೀರು ನೈಸರ್ಗಿಕವಾಗಿ ಮೇಲಕ್ಕೆ ಚಿಮ್ಮುವುದನ್ನು ನಾವು ಬಿಸಿ ನೀರಿನ ಬುಗ್ಗೆ ಅಂತ ಕರಿತೀವಿ. ಇದು ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ? ಮಳೆ ಅಥವಾ ಮಂಜು ಕರಗಿ ನೀರು ಭೂಮಿಯ ಮೇಲೆ ಇರುವ ಬಿರುಕುಗಳ ಮೂಲಕ ಹಂತ ಹಂತವಾಗಿ ಕಿಲೋಮೀಟರ್ಗಳಷ್ಟು ಆಳಕ್ಕೆ ಇಳಿಯುತ್ತವೆ. ಭೂಮಿಯ ಕೇಂದ್ರ ಭಾಗಕ್ಕೆ ಹೋದಂತೆಲ್ಲ ತಾಪಮಾನ ಹೆಚ್ಚಾಗುತ್ತದೆ. ಕೆಲವೆಡೆ ಅಗ್ನಿಪರ್ವತಗಳ ಲಾವಾ ಇರುತ್ತದೆ, ಇನ್ನು ಕೆಲವೆಡೆ ಕಲ್ಲುಗಳೇ ಬಿಸಿಯಾಗಿ ಇರುತ್ತದೆ. ಈ ಬಿಸಿ ಕಲ್ಲುಗಳು ಸಂಪರ್ಕಕ್ಕೆ ಬರುವ ನೀರು ವಿಪರೀತ ಬಿಸಿಯಾಗಿ ಡೆನ್ಸಿಟಿ ಕಡಿಮೆಯಾಗುತ್ತದೆ. ಹೆಚ್ಚಿನ ಒತ್ತಡದಿಂದಾಗಿ ಈ ನೀರು ಮತ್ತೆ ಮೇಲಕ್ಕೆ ಚಿಮ್ಮುತ್ತದೆ. ಪ್ರಪಂಚದಲ್ಲಿ ಈ ಬಿಸಿ ನೀರಿನ ಬುಗ್ಗೆಗಳಲ್ಲಿ ಬೇರೆ ಬೇರೆ ವಿಧಗಳಿದೆ. ಬಿಸಿ ನೀರು ಮತ್ತು ಹಬೆ ದೊಡ್ಡ ಮಟ್ಟದಲ್ಲಿ ಆಕಾಶಕ್ಕೆ ಚಿಮ್ಮುವುದು. ಉದಾಹರಣೆ, ಅಮೆರಿಕದ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿರುವ ಓಲ್ಡ್ ಫೇತ್ಫುಲ್. ಎರಡನೆಯದು ಫ್ಯೂಮ್ ರೋಲ್. ಇಲ್ಲಿ ಬಿಸಿ ನೀರಿಗಿಂತ ಹೆಚ್ಚಾಗಿ ಬಿಸಿ ಹಬೆ ಮತ್ತು ಅನಿಲಗಳು ಹೊರಬರುತ್ತವೆ. ಮೂರನೆಯದು ಮಡ್ ಪಾಟ್ಸ್. ಇಲ್ಲಿ ಕನಿಷ್ಠ ನೀರಿನ ಜೊತೆ ಜೇಡಿಮಣ್ಣು ಇರುತ್ತದೆ. ಬಿಸಿ ನೀರು ಭೂಮಿಯ ಒಳಗಡೆ ಹರಿಯುವಾಗ ಕಲ್ಲುಗಳು ಇರುತ್ತವೆ. ಸಲ್ಫರ್, ಕ್ಯಾಲ್ಸಿಯಂ, ಸಿಲಿಕಾ ಮತ್ತು ಕಬ್ಬಿಣದಂತಹ ಖನಿಜಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ. ಅದಕ್ಕೆ ಈ ನೀರು ವಿಶಿಷ್ಟವಾದ ವಾಸನೆ ಮತ್ತು ಬಣ್ಣವನ್ನು ಹೊಂದಿರುತ್ತದೆ. ಈಗ ನಾವು ಆರೋಗ್ಯದ ಲಾಭಗಳು ಮತ್ತು ಪೌರಾಣಿಕದ ಹಿನ್ನೆಲೆಯನ್ನು ನೋಡೋಣ. ಪೌರಾಣಿಕ ಕಾಲದಲ್ಲಿ ಜನರು ಈ ಬಿಸಿ ನೀರಿನ ಬುಗ್ಗೆಗಳನ್ನು ಪವಿತ್ರ ತೀರ್ಥ ಸ್ಥಳ ಎಂದು ಭಾವಿಸುತ್ತಿದ್ದರು. ವಿಜ್ಞಾನದ ಪ್ರಕಾರ ಈ ನೀರಿನಲ್ಲಿ ಸಲ್ಫರ್ ಅಂಶದಿಂದಾಗಿ ಚರ್ಮದ ಅಲರ್ಜಿ ಮತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳು ಗುಣವಾಗುತ್ತವೆ. ಅಷ್ಟೇ ಅಲ್ಲ, ಈ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದರಿಂದ ರಕ್ತ ಸಂಚಲನ ಹೆಚ್ಚಾಗುತ್ತದೆ, ಕೀಲು ನೋವು ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಇದನ್ನು ವೈಜ್ಞಾನಿಕವಾಗಿ ಬ್ಯಾಲನೋಥೆರಪಿ ಎಂದು ಕರೆಯುತ್ತಾರೆ. ಆದರೆ ನೆನಪಿಡಿ, ಎಲ್ಲ ಬಿಸಿ ನೀರಿನ ಬುಗ್ಗೆಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ. ಕೆಲವು ಕಡೆ ನೀರು 100 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಆಸಿಡಿಕ್ ಅಲ್ಲಿ ಸ್ನಾನ ಮಾಡುವುದು ಅಪಾಯಕಾರಿ. ಭಾರತದ ಮತ್ತು ಕರ್ನಾಟಕದ ಬಿಸಿ ನೀರಿನ ಬುಗ್ಗೆಗಳ ಬಗ್ಗೆ ತಿಳಿಯೋಣ. ನಮ್ಮ ಭಾರತದಲ್ಲಿ ಅನೇಕ ಪ್ರಸಿದ್ಧ ಬಿಸಿ ನೀರಿನ ಬುಗ್ಗೆಗಳು ಇದೆ. ಮೊದಲನೆಯದಾಗಿ ಮಣಿಕರಣ್, ಹಿಮಾಚಲ್ ಪ್ರದೇಶದಲ್ಲಿ. ಇಲ್ಲಿ ನೀರು ಎಷ್ಟು ಬಿಸಿಯಾಗಿದೆ ಎಂದರೆ ಜನರು ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಈ ನೀರಿನಲ್ಲಿ ಇಟ್ಟು ಅನ್ನ ಬೇಯಿಸಬಹುದು. ವಸಿಷ್ಠ ಮತ್ತು ಖೀರಗಂಗಾ, ಹಿಮಾಲಯದ ಮಡಿಲಲ್ಲಿರುವ ಹರಿಯಾಣದಲ್ಲಿ. ರಾಜ್ಗೀರ್ ಎನ್ನುವುದು ಬಿಹಾರಲ್ಲಿ ಇದೆ. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಅಪರೂಪದ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆ ಇದೆ. ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪರಿಸರವನ್ನು ರಕ್ಷಣೆ ಮಾಡಬೇಕು ಮತ್ತು ಅಲ್ಲಿನ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇಂತಹ ನೈಸರ್ಗಿಕ ವಿಸ್ಮಯಗಳು ಪ್ಲಾಸ್ಟಿಕ್ ವೇಸ್ಟ್, ಭೂಗರ್ಭದ ನೀರನ್ನು ಅತಿಯಾಗಿ ಬಳಸುವುದರಿಂದ ಅನೇಕ ಬುಗ್ಗೆಗಳು ಒಣಗಿ ಹೋಗುತ್ತಿವೆ. ನಾವು ಇಂತಹ ಜಾಗಗಳಿಗೆ ಪ್ರವಾಸ ಹೋದಾಗ ಸೋಪ್ ಅಥವಾ ಶಾಂಪೂ ಬಳಸಿ ನೀರನ್ನು ಕಲುಷಿತಗೊಳಿಸಬಾರದು ಅಥವಾ ಕಸವನ್ನು ಅಲ್ಲಿ ಎಸೆಯಬಾರದು. ಸ್ಥಳೀಯ ನಿಯಮಗಳನ್ನು ಮತ್ತು ಸುರಕ್ಷಿತ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ನೀವು ಎಂದಾದರೂ ಬಿಸಿ ನೀರಿನ ಬುಗ್ಗೆಗಳಿಗೆ ಭೇಟಿ ನೀಡಿದ್ದೀರಾ? ಇಲ್ಲದಿದ್ದರೆ ಮುಂದಿನ ಬಾರಿ ತಪ್ಪದೆ ಭೇಟಿ ಮಾಡಿ. ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.